ಹಾಯ್ ಗಾಯ್ಸ್. ಸೊ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ ಇರುತ್ತೆ, ಹೇರ್ ಪ್ರಾಬ್ಲಮ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಡ್ಯಾಂಡ್ರಫ್ ಇರುತ್ತೆ, ಹೇರ್ ತುಂಬ ರಫ್ ಆಗಿರುತ್ತೆ, ಕೂದಲು ತುಂಬ ಉದುರ್ತಾ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಆಗಿ ಇವತ್ತು ನಾನು ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ನ ಮನೇಲಿ ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತಿಂಗಳಿಗೊಮ್ಮೆ ಮಾಡಿ. ಸೊ ನಾನು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಈ ಹೇರ್ ಪ್ಯಾಕ್ನ ಮಾಡ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗಿದೆ, ಹೇರ್ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ಫಸ್ಟ್ ನಾನಿಲ್ಲಿ ಮೆಹಂದಿ ಎಲೆನ ಯೂಸ್ ಮಾಡ್ತಾ ಇದ್ದೀನಿ. ಮೆಹಂದಿ ಎಲೆ ಇದು ಊರ ಕಡೆ ಎಲ್ಲ ತುಂಬ ಸಿಗುತ್ತೆ, ಮತ್ತು ಇದ್ರ ಗಿಡ ತುಂಬ ಈಸಿ. ಅಂದರೆ ನೀವು ನಟ್ಟಿದ್ರೆ ತುಂಬ ನೀರಾಗಬೇಕು ಆ ಥರದ್ದೆಲ್ಲ ಏನಿಲ್ಲ, ಎಲ್ಲಿ ನಟ್ಟಿದ್ರು ಅಲ್ಲಿ ಬೆಳೆದು ಬಿಡುತ್ತೆ. ನೋಡಿ ಮೆಹಂದಿ ಸೊಪ್ಪು ಯಾವ ರೀತಿಯಾಗಿರುತ್ತೆ. ನಾನಿಲ್ಲಿ ಯಾವ ರೀತಿಯಾದ ಮೆಹಂದಿ ಪೌಡರ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಈ ಸೊಪ್ಪು ತುಂಬ ಒಳ್ಳೆಯದು, ನ್ಯಾಚುರಲ್ ಆಗಿದ್ದದ್ದೇ ನಾನು ಈ ಹೇರ್ ಪ್ಯಾಕ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಮೆಹಂದಿ ಸೊಪ್ಪು ಈ ಥರ ಇರುತ್ತೆ. ಸೊ ಅದನ್ನೆಲ್ಲ ಇವಾಗ ತುಂಬ ಬಿಸಿಲಿರೋದ್ರಿಂದ ಜಾಸ್ತಿ ಎಲೆ ಸಿಗಲಿಲ್ಲ, ಸೊ ಸಿಕ್ಕಷ್ಟು ಎಲೆ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ತೊಗೊಳ್ತಾ ಇರೋದು ದಾಸವಾಳ ಸೊಪ್ಪು ಮತ್ತು ದಾಸವಾಳದ ಹೂವು. ಸೊ ಮೆಹಂದಿ ಸೊಪ್ಪು ನಿಮ್ಮ ಕೂದಲಲ್ಲಿ ಯಾವುದೇ ರೀತಿ ಬಿಳಿ ಏನಾದರೂ ಇದ್ದರೆ ತುಂಬ ಶೈನಿ ಕೊಡುತ್ತೆ, ಹಾಗೆ ಹೆಲ್ದಿ ಕೂದಲಾಗಿಬಿಡುತ್ತೆ. ಹಾಗೆ ದಾಸವಾಳದ ಸೊಪ್ಪು ಮತ್ತು ಎಲೆ ಕೂಡ ಅಷ್ಟೇ, ಇದ್ರದ್ದು ದೋಸೆ ಕೂಡ ಮಾಡ್ತಾರೆ, ತುಂಬಾ ಒಳ್ಳೆಯದು ಇದು ದಾಸವಾಳದ ಸೊಪ್ಪು. ಮತ್ತು ಇದ್ರ ಜೊತೆಗೆ ಹೂವು ಕೂಡ ಹಾಕೊಳ್ಳಿ. ಇವನ್ ಇದು ಎಷ್ಟು ಹೆಲ್ದಿ ಅಂತ ಹೇಳಿದ್ರೆ ಇದ್ರದ್ದು ದೋಸೆ ಮಾಡ್ತಾರೆ, ಇದ್ರ ರೆಸಿಪಿನೇ ತುಂಬ ಜಾಸ್ತಿ ಇದೆ. ಸೊ ಒಂದ್ಸಲ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಬಟ್ ಇವಾಗ ಹೇರ್ ಪ್ಯಾಕ್ಗೋಸ್ಕರ ದಾಸವಾಳ ಸೊಪ್ಪು ಅದ್ರ ಜೊತೆಗೆ ದಾಸವಾಳದ ಹೂ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕೂದಲನ್ನು ಬಿಫೋರ್ ಆಫ್ಟರ್ ನೋಡ್ಬೋದು. ಇದು ನೋಡಿ ಕೂದಲು ಎಷ್ಟು ಒಂಥರ ರಫ್ ಆಗಿತ್ತು, ನಾನು ಅದಕ್ಕೆ ಜಡೆ ಹಾಕ್ಕೊಂಡೆ ಇಟ್ಕೊಂಡಿದ್ದೆ. ಸೊ ಇವತ್ತು ಹೇರ್ ಪ್ಯಾಕ್ ಮಾಡೋಣ ಅಂತೇಳಿ, ಯಾಕಂದರೆ ನಾನು ಹೇರ್ ಪ್ಯಾಕ್ ಎಲ್ಲ ಕಡಿಮೆ ಯೂಸ್ ಮಾಡ್ತೀನಿ. ಬಟ್ ಊರಿಗೆ ಬಂದಾಗ ನಾನು ಈ ಹೇರ್ ಪ್ಯಾಕನ್ನು ಯೂಸ್ ಮಾಡಿ ಹಾಕ್ಕೊಳ್ತೀನಿ. ಕೂಡಲೇ ರಿಸಲ್ಟ್ ಬಂದುಬಿಡುತ್ತೆ ಅದರದ್ದು. ಸೊ ಇಲ್ಲಿ ದಾಸವಾಳ ಸೊಪ್ಪು ಮತ್ತು ಹೂವನ್ನು ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಮೆಹಂದಿ ಸೊಪ್ಪನ್ನು ಕೂಡ. ಅದ್ರ ಜೊತೆಗೇನೆ ಒಂದು ಸ್ವಲ್ಪ ತುಳಸಿ ಸೊಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ. ತುಳಸಿ ಸೊಪ್ಪು ಜಾಸ್ತಿ ಬೇಡ, ಯಾಕಂದರೆ ಇದು ಜಾಸ್ತಿ ಏನು ಬೇಕಾಗಲ್ಲ. ಇದು ಜಸ್ಟ್ ಇಚ್ಚಿಂಗ್ ಏನಾದರೂ ಇದ್ದರೆ ನಿಮ್ಮ ತಲೆಯಲ್ಲಿ ಅದೆಲ್ಲ ಹೊರಟೋಗುತ್ತೆ. ಅಂದರೆ ತಲೆಯಲ್ಲಿ ಕೆಲವ್ರದ್ದು ಹುಣ್ಣಾಗಿರುತ್ತೆ, ಇಲ್ಲ ತುರಿ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು 8-10 ತುಳಸಿ ಸೊಪ್ಪನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಅದ್ರ ನೆಕ್ಸ್ಟ್ ತೊಗೊಂಡಿರೋದು ಕರಿಬೇವಿನ ಸೊಪ್ಪು. ನಾನಿಲ್ಲಿ ಯಾವುದೇ ರೀತಿಯಾದ ಪೌಡ್ರೆಲ್ಲ ಯೂಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ನಮ್ಮ ಹಿತ್ತಲಲ್ಲಿ ಬೆಳೆದಿರೋದೇ ಎಲ್ಲನೂ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲನೂ ತೊಗೊಂಡಿದ್ದೀನಿ. ಇವಾಗ ತೊಳ್ಕೊಳ್ಬೇಕಾಗತ್ತೆ. ದಾಸವಾಳದ ಹೂವು ಇದೆ, ದಾಸವಾಳದ ಸೊಪ್ಪಿದೆ, ಕರಿಬೇವಿನ ಸೊಪ್ಪು, ಆಮೇಲೆ ಮೆಹಂದಿ ಸೊಪ್ಪು, ಆಮೇಲೆ ತುಳಸಿ ಎಲೆ ಸ್ವಲ್ಪ ಇದಕ್ಕೆ ಎಲೋವೆರಾ ಕೂಡ ಹಾಕೊಳ್ಳಿ. ಸೊ ಇವಾಗ ತುಂಬ ಬಿಸಿಲಿರೋದ್ರಿಂದ ನನಗೆ